ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ಳಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ ಗೈಸ್. ಇವತ್ತು ಟ್ಯೂಸ್ಡೇ, ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಆಷಾಢ ಶುಕ್ರವಾರ ಬರೋಣ ಅಂದ್ಕೊಂಡ್ವಿ, ಶುಕ್ರವಾರ ಬರೋಕ್ಕಾಗಲ್ಲ ಮಗು ನಿಂತ್ಕೊಂಡು. ಸೊ ಅದಕ್ಕೆ ನಾವು ಮಂಗಳವಾರ ಬಂದಿದ್ದೀವಿ. ಇವಾಗ ಜನ ಕೂಡ ಹೆವಿ ಇದ್ದಾರೆ. ಬನ್ನಿ. ಬೆಕ್ಕಡೋಯ್ತಾ? ಬೆಕ್ಕ ಹೋಗಿದ್ದು ಬೆಕ್ಕಲ್ಲ ಬರೀ. ಗೈಸ್ ನಾವು ಫೈನಲಿ 8 or 7:30ಗೆ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಪಾರ್ಕಿಂಗ್ ಕೂಡ ಸಿಕ್ಕಾಪಟ್ಟೆನೇ ಇತ್ತು, ಜನ ಜಾಸ್ತಿ ಇದ್ರು. ನಾವು ಮಂಗಳವಾರ ಹೋದರೆ ಜನ ಇರಲ್ಲ ಅಂತ ಹೋದ್ವಿ, ಬಟ್ ಮಂಗಳವಾರ ಅಂತೂ ಹೆವಿ ಜನ. ಬಿಕಾಸ್ ಏನೋ ಹಬ್ಬ ಇತ್ತಂತೆ, ಆ ಬಸವ ಅಂತ ಏನೋ ಅಂತಾರ, ನಂದಿ ಬೆಟ್ಟ ಅಂತ ಏನೋ ಅಂತಾರಲ್ವ, ಅಲ್ಲಿ ಜಾತ್ರೆ ಇತ್ತಂತೆ. ಸೊ ಇಲ್ಲಿ ಗ್ರಾಮ ದೇವತೆ ಅಂದ್ಬಿಟ್ಟು ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರಂತೆ ಆ ಊರವರು. ಸೊ ನಮಗೆ ಗೊತ್ತಿರಲಿಲ್ಲ, ಜನ ಕಡಿಮೆ ಇರ್ತಾರೆ ಅಂದ್ಬಿಟ್ಟು ನಾವು ಹೋಗಿದ್ವಿ. ಆಷಾಢ ಶುಕ್ರವಾರನೇ ಹೋಗ್ಬೇಕು ಅಂದ್ಕೊಂಡಿದ್ದು, ಬಟ್ ಭವಿತ್ನ ಎತ್ಕೊಂಡು ಅವನ್ನ ಸುಧಾರಿಸ್ಕೊಂಡು ಹೋಗೋಕ್ಕಾಗಲ್ಲ, ಒಬ್ಬರೇನೂ ಬಿಟ್ಟು ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಮಂಗಳವಾರ ಹೋಗೋಣ ಅಂತ ನಾನು, ನಮ್ಮ ಆಂಟಿ, ಶಿವರಾಜ್, ನಮ್ಮ 3 ಜನ ಬಂದಿದ್ದು. ನಮ್ಮ ಆಂಟಿ ಮಕ್ಕಳೆಲ್ಲ, ಎಲ್ಲರಿಗೂ ಸ್ಕೂಲ್ ಇತ್ತು, ಎಲ್ಲ ರಜೆ ಹಾಕ್ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ನಮ್ಮ 3 ಜನ ಬಂದ್ವಿ. ನೋಡಿದ್ರೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿತ್ತು, ನಾವೆಲ್ಲೋ ಜನ ಇಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಬನ್ನಿ ಗೈಸ್. ಕರೆಕ್ಟಾಗೈತಾ? ಬನ್ನಿ ಕೊಡ್ತೀನಿ, ಲೆಕ್ಕ ಕೊಡ್ತೀನಿ. ಆ ಥರ ಕೊಡ್ತೀನಿ. ಸೀರೆ ಹಸಿರು ಕಲರ್ ನೋಡ್ತಾ ಇರ್ಬೋದು, ಹೂವು ಎಲ್ಲ ತೊಗೊಂಡು ಇಲ್ಲಿ ಮುಡ್ಕೊತಾ ಇದ್ದೀನಿ. ಮುಡ್ಕೊಂಡೆಲ್ಲ ಆದಮೇಲೆ ಹೆವಿ ಬೆಲೆ ಗೈಸ್. ಇಲ್ಲಿ ಮಾತ್ರ ಒಂದು ಪೂಜೆ ಸಾಮಾನು ನೋಡಿ, ಇಬ್ಬರು ಜೊತೆಲಿ ನಿಂತ್ಕೊಂಡು ಚೆನ್ನಾಗೈತಲ್ಲ. ಅದೆಲ್ಲ ಕೊಟ್ರ ನಿಮಗೆ ಗ್ರೀನ್ ಇಸ್ಕು ಕೊಟ್ಟೆ ದುಡ್ಡಿದೆ ಬೇರೆ ಬೇರೆ ಕೊಡ್ತೀನಿ. ಎಷ್ಟು ನಿಮ್ಮದು ಫುಲ್ ಸೆಟ್ಟು? ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಕೊಡಿ. ಹಂಗೆ ಒಂದೊಂದು ಫೋಟೋ ಇಟ್ಕೊಬಿಡೋದು. ಇದರಲ್ಲೇ ಹಿಡಿಬೋದಲ್ಲ.
ಗೈಸ್ ನೋಡ್ತಾ ಇರ್ಬೋದು, ಅಲ್ಲಿ ವೆಯ್ಟ್ ಮಾಡ್ತಿದ್ವಿ, ಹೆವಿ ಜನ, ಮಗು ನಿಕ್ಕೊಂಡು ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು. ಸೊ ಕರ್ಕೊಂಡು ಹೋಗ್ತೀವಿ ಒಳಗಡೆ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಒಪ್ಕೊಂಡು ಸರಿ ಅಂದ್ಬಿಟ್ಟು ಈ ಕಡೆ ನೋಡ್ತಾ ಇರ್ಬೋದು, ರೈಟ್ ಸೈಡಲ್ಲಿ ಎಷ್ಟೋ ಜನ ಹೋಗ್ತಾ ಇದ್ದಾರಲ್ವ, ಅದು 100 rupees ಪರ್ ಹೆಡ್ 100 rupees. ಗೈಸ್ ಹಾಗೆ ನಾವು ಕೇಳಿದ್ವಿ ಈ 100 rupees ದರ್ಶನ ಮಾಡಿದ್ರೆ ಎಷ್ಟೊತ್ತಾಗುತ್ತೆ ಅಂತ. ಅವ್ರು ಹೇಳಿದರು 3 to 4 hours ಆಗುತ್ತೆ ಅಂತ. ಸೊ ಅದಕ್ಕೆ ಬೇಡ ಮಗು ನಿಂತ್ಕೊಂಡು ಆಗೋದೇ ಇಲ್ಲ ಅಂದ್ಬಿಟ್ಟು ನಮ್ಮ ಆಂಟಿ ಶಿವರಾಜ್ ಅಮೌಂಟ್ ಕೊಟ್ಟಿದ್ದೀನಿ ನಾವು ಹೋದ್ವಿ. ನೋಡೋಣ ಟಿಕೆಟ್ ಏನು ಎಷ್ಟು ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ದರ್ಶನ ಆಗಲಿ, ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಗೈಸ್ ನೋಡ್ತಾ ಇರ್ಬೋದು, ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಇಲ್ಲಿ ನನಗೊಂದೇನು ಅರ್ಥ ಆಗಿದ್ದು ಅಂದರೆ ದುಡ್ಡು ಗೈಸ್, ಮೇಯ್ನು ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವ್ರನ್ನ ಎಂಟ್ರಿಯಲ್ಲೇ ಬಿಡ್ತಾರೆ. ಲಾಸ್ಟ್ ಟೈಮ್ ನಾನು ಹೋದಾಗ 2,000 ಒಬ್ರಿಗೆ ಕೊಡ್ತೀನಿ ಅಂದರೂ ಬಿಡಲಿಲ್ಲ. ಹೋಗಿ ಅಲ್ಲಿ 7,000 ಬಿಲ್ ಮಾಡಿಸ್ಕೊಬನ್ನಿ ಅವಾಗ ಬಿಡ್ತೀವಿ ಅಂತ. ನೋಡಿ ಹಾಗೆ 7,000 ಕೊಟ್ಟು ದೇವ್ರನ್ನ ನೋಡೋ ಅಂಥದ್ದೇನು, ದೇವರು ಎಲ್ಲಿದ್ರು ಕರ್ಸ್ಕೋತಾರೆ. ದೆನ್ 7,000 ಕೊಟ್ಟು ದೇವ್ರನ್ನ ನೋಡಬೇಕು ಅನ್ನೋದು ಏನೂ ಇಲ್ಲ ಗೈಸ್. ನನ್ನ ಪ್ರಕಾರ ಆ ಥರ ದೇವ್ರನ್ನ ನೋಡಿದ್ರೆ ದೇವ್ರನ್ನ ನಮ್ಮನ್ನು ಮೆಚ್ಚೋದೇ ಇಲ್ಲ. ನಾವೇನು ಬಿಡ್ಕೋತೀವಿ ಅದು ಆಗೋದೇ ಇಲ್ಲ ಅನಿಸುತ್ತೆ, ಅಷ್ಟು ಕೊಟ್ಟು ನೋಡಬೇಕಾ ಅಂತ. ಅಂದರೆ ರಶಲ್ಲಿ ಕಾಯ್ಬೋದಿತ್ತು, ಬಟ್ ನಮಗೆ ಮಗು ಇರೋದ್ರಿಂದ ಆಗ್ತಾನೇ ಇರಲಿಲ್ಲ. ಸೊ ಲಾಸ್ಟ್ ಟೈಮ್ ನಾನು ಹಂಗೆ ವಾಪಸ್ ಬಂದೆ. ಸೊ ದರ್ಶನ ಎಲ್ಲ ಆಯಿತು. ಈ ಸರಿ ಅಮೌಂಟ್ ಕೊಟ್ಟಿನೇ ಹೋಗಿದ್ದು. ಅಲ್ಲಿ ಯಾರೋ ಸಿಕ್ಕಿದ್ರು, ಥರ ಒಳಗಡೆ ಬಿಡಿಸ್ತೀವಿ ಅಮೌಂಟ್ ಕೊಡ್ತೀರಾ ಅಂತ. ಸರಿ ಓಕೆ ಅಂದ್ಬಿಟ್ಟು ನಾವು 3 ಜನನೂ ಇಷ್ಟು ಅಂತ ಹಾಕ್ಬಿಟ್ಟು ನಾವು ಹೋದ್ವಿ. ದೆನ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಹೆವಿ ತಳ್ತಾರಪ್ಪ, ತಳ್ಳಿ ಹಾಕ್ತಾರೆ. ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಬಿಡಲ್ಲ, ಎಳ್ದು ಹಾಕ್ತಾರೆ. ಅವ್ರಿಗೆ ಮನುಷ್ಯತ್ವ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ. ಹೇಳಬೇಕು ಅಂದರೆ ಅಲ್ಲಿ ವಾಚ್ಮ್ಯಾನು, ಅಲ್ಲಿ ಲೇಡೀಸ್ ಅಂತ ಇದ್ದಾರೆ, ಲೇಡೀಸ್ಗೆ ಅವಮಾನ. ಅವರು ಆ ಥರ ತಳ್ತಾರೆ, ಕೈ ಇಕ್ಕೊಂಡು ತಳ್ಳಿ ಹಾಕ್ತಾರೆ. ಅವಾಗ ಸಿಕ್ಕಾಪಟ್ಟೆ ಕೋಪ ಬಂತು. ಒಂದು ಕಡೆ ಅಸಹ್ಯನೂ ಆಯ್ತು, ಇವರು ಒಂದು ಹೆಂಗಸ್ರ ಅಂತ. ನಾನಿದೇ 3 ವಾರದ ಹಿಂದೆಗಡೆ ಹೋಗಿದ್ದೆ, ಶುಕ್ರವಾರ. ಅವತ್ತು ಜನ ರಶ್ ಇದ್ದರು.
ಆದರೆ ಕೆಲವ್ರನ್ನ ಬಿಡ್ತಾ ಇದ್ರು VIP ಗಳ್ನ ಅಂದ್ಬಿಟ್ಟು ನಾವು ಈ ಕಡೆಯಿಂದನೇ ಹೋಗ್ಬಿಟ್ಟು ಅಮೌಂಟ್ ಕೊಡ್ತೀವಿ ಬಿಡಿ ಅಂತ ಬಿಡಲಿಲ್ಲ. ಅವ್ರು ಯಾರೋ ಬಂದು VIP ಗಳು ಕದ್ದು ಮುಚ್ಚಿ ಕಾಸು ಕೊಡ್ತಾರೆ ಕೈಗೆ ಅಲ್ಲಿ ವಾಚ್ಮೆನ್ ಇದ್ದಾನೆ ಮೇನ್ ಗೇಟ್ ಹತ್ರ ಒಬ್ಬ ಇದ್ದಾನೆ ತಾತ ಥರ ಯಪ್ಪ ಹೆವಿ ಆ್ಯಟಿಟ್ಯೂಡ್ ಗೈಸ್. ಅವ್ನು ಫೋಟೋ ಇದ್ರೆ ನಾನು ಹಾಕ್ತೀನಿ. ಹೆವಿ ಆ್ಯಟಿಟ್ಯೂಡ್, ಮರ್ಯಾದೆ ಕೊಡ್ದಿರೋ ಅಷ್ಟು ಕೀಳಾಗೆ ಮಾತಾಡ್ತಾನೆ. ಹೋಗೇ ಬಾರೆ ಪ್ರತಿಯೊಬ್ಬರು ಈ ಥರ ಬಿಡಿ ಅಂತ ಬಂದವ್ರಿಗೆಲ್ಲ ಹೋಗೇ ಬಾರೆ ಹೋಗೋ ಬಾರೋ. ಗೈಸ್ ಏನು ಗೊತ್ತಾ, ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೋಬೇಕು ಇಂಥ ಪ್ಲೇಸ್ಗಳಲ್ಲ. ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನಾವು ಕೊಡೋದು ಇಲ್ಲ. ಇಲ್ಲಿರೋ ವಾಚ್ಮೆನ್ಗಳಿಗಂತೂ ಅವ್ರದ್ದೇ ಫುಲ್ಲು ಅಲ್ಲ. ನಮ್ಮಂಥ ಭಕ್ತಾದಿಗಳಿಂದ ತಾನೇ ಅವರು ಇಷ್ಟು ಮೆರೆಯೋಕ್ಕಾಗೋದು. ನಮ್ಮಂಥ ಭಕ್ತಾದಿಗಳು ಕಾಸು ಹಾಕಿದ್ರೇ ಅವ್ರು ಎತ್ಕೊಂಡು ಇಷ್ಟೆಲ್ಲ ಸೆಕ್ಯೂರ್ ಮಾಡೋಕ್ಕಾಗೋದು. ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ. ಈ ನೆಕ್ಸ್ಟ್ ಟೈಮ್ ಅಂತೂ ನಾನು ಸಿಕ್ಬಿಟ್ರೆ ಮಾತ್ರ ಅವ್ನು ಬೈದಾಕ್ಬಿಟ್ಟು ಬಂದುಬಿಡ್ತೀನಿ. ಅದು ಲಾಸ್ಟ್ ಟೈಮ್ ಹೋದಾಗೂ ನಾನು ಚೆನ್ನಾಗೆ ಬೈದ್ಬಿಟ್ಟು ನೀವೆಲ್ಲ ಉದ್ಧಾರ ಆಗ್ತೀರಾ ಅಂದ್ಬಿಟ್ಟು ಹೇಳ್ಬಿಟ್ಟೆ. ಡೈರೆಕ್ಟ್ ಬೈದ್ಬಿಟ್ಟೇ ಬಂದ್ವಿ. ಪೂಜೆ ಸಾಮಾನು ಯಾರೋ ಬೇರೆಯವ್ರು ಹೋಗ್ತಾಯಿದ್ರು, ಅವ್ರ ಕೈಯಲ್ಲಿ ಪೂಜೆ ಸಾಮಾನು ಕೊಟ್ಬಿಟ್ಟು ನಾವು ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ. ವಾಪಸ್ ಬಂದ್ಬಿಟ್ಟು ಏನೋ ಒಂಥರ ಬೇಜಾರಾಗೋಯ್ತು. ಅದಕ್ಕೆ ಈ ವೀಕ್ ಹೋಗೋಣ ಅಂದ್ಬಿಟ್ಟು ನಮ್ಮ ಆಂಟಿನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಬೇಗ ಪ್ಲ್ಯಾನ್ ಆಗಿದ್ದು ಮಧ್ಯರಾತ್ರಿಯಲ್ಲಿ. ಬನ್ನಿ ಗೈಸ್. ದರ್ಶನ ಎಲ್ಲ ಆಯಿತು. ಅಮೌಂಟ್ ಕೊಟ್ಟೇ ಹೋಗಿದ್ದು. ದರ್ಶನ ಎಲ್ಲ ಚೆನ್ನಾಗಾಯಿತು. ಹೆವಿ ರಶ್ ಇದ್ದಾರೆ ಇವತ್ತು ಕೂಡ. ಏನೋ ಜಾತ್ರೆ ಅಂತೆ. ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ತಗೊಳ್ತಾ ಇಲ್ಲ ತಿನ್ನೋಗಂತ. ಈಗ ಹನುಮಂತು ಪಲಾವ್ಗೆ ಬಂದಿದ್ದೀವಿ. ಫೇಮಸ್ ಅಂತೆ. ಸೊ ಇಡೀ ಮೈಸೂರಿಗೆ ಫೇಮಸ್ ಅಂತೆ. ಸೊ ಎಲ್ಲ ವ್ಲಾಗರ್ಸ್ ಎಲ್ಲ ನೋಡಿದ್ವಲ್ಲ, ಅದಕ್ಕೆ ಇದಕ್ಕೆ ಬಂದಿದ್ದೀವಿ. ಹೋಟ್ಲಿಗೆ ಬಂದಿದ್ದೀವಿ. ಇದು ಫೇಮಸ್ ಅಂತೆ. ದೋಸೆ ಇಲ್ವಂತ? ಇಡ್ಲಿ ಆ ಥರ ಏನಿಲ್ಲ. ಚಿಕನ್ ಎರಡು ಇಸ್ಕೋ ಸಾಕು. ಚಿಕನ್ ಏನಾದ್ರು ಬೇಕಾ? ಚಿಕನ್ ಚಾಪ್ಸ್ ಅಂತ ಕೊಟ್ಬಿಡಿ. ಈಗ ಕೇಳು ಕರಿ. ಲಿವರ್ ಫ್ರೈ ಕೊಟ್ಬಿಡಿ. ನೋಡಿ ಎಲ್ಲಾದ್ರೂ ಬಂದ್ಮೇಲೆ ಅವನು ಐಸು ತಿನ್ಕೊಳ್ಳೋ ಬೇಗ ಅವನೇನು. ಅದೇ ಸ್ವಲ್ಪ ಎತ್ಕೊಳ್ತೀನಿ. ಗೌರಿ ಪಪ್ಪ ನನ್ನ ಗಂಟು ಇದಾಗೈತೆಯಾ? ಕೋಲ್ಡ್ ಅಪ್ಪ ನನಗೆ. ಬೇಗ ತಿನ್ಕೊಳ್ಳಿ. ಬಿಟ್ಟಿರಲಿ ಅಮ್ಮಗೆ ಆಯ್ತಾ? ಅಲ್ಲಪ್ಪ ತಿನ್ನಕ್ಕಾಗಲ್ಲ ಅಂತ ಅದಕ್ಕೆ ಚೆಲ್ಬಿಡ್ಬೇಕು. ಲಾಸ್ಟ್ ತಿಂತಾ ಇರು. ಕೊಡು ಅಮ್ಮಗೆ ಕೊಡು. ಲೈ ಬಿಡೆ ಬಿಸಾಕತ್ತೆ. ಮೆಡಿಸನ್ ವಾಸನೆ. ಹೋದ್ರೆ ಹೋಗ್ಲಿ ಬಿಸಾಕು. ಇನ್ನು 100 ರೂಪಾಯಿ ಇಟ್ಬೇಕು. ಒಂದು ಎಲೆ ಇದ್ರೆ ಒಂದು ವಾಟರ್ ಬಾಟಲ್ ಕೊಡಿ ಸರ್. ಇಷ್ಟಿಷ್ಟ ಕೊಟ್ಬಿಡು. ಅಷ್ಟೇ ಕೊಡೋದು. ಲಿವರ್ ಫ್ರೈ ಕೊಡು ಅಂದರೆ ಇದು ಕೊಟ್ಟವನೇ. ಬರೀ ಏನೋ ಇಲಿ ಚೆನ್ನಾಗಿ ಕಾಣಿಸ್ತೈತಾ? ಆನ್ ಆಗೈತೆ ನೋಡ್ರಿ. ಟೈಮಿಂಗ್ಸ್ ಹೊಡೆದೈತೆ. ಮೊನ್ನೆ ಎಲ್ಲ ಜ್ವರ ಬಂದೈತೆ, ಮತ್ತೆ ಐಸ್ ಕ್ರೀಮ್ ತಿಂತವನು ಅಲ್ವಾ? ಗುಂಡೆಕಾಯಿ ಚಿಕನ್ ಮಟನ್ ಇದು. ಮಟನ್ ಚೆನ್ನಾಗೈತೆ. ತಿನ್ನಪ್ಪ ಆಮೇಲೆ ಏನಿಲ್ಲ. ಯಾರಂತ ನಿಂಬೆನೆ ಎಲ್ಲ ಇಸ್ಕೊಳ್ಳೋದು. ಅಯ್ಯೋ ಚೆನ್ನಾಗಿಲ್ಲ. ಮೊಸರು ಚೆನ್ನಾಗಿ
ಅಳಿಸೋಗುತ್ತೆ. ನಿಮ್ಗೆ ಅಡ್ಜಸ್ಟ್ ಆಗ ಸೌದೆ ಹೊಲಿತಾನೆ. ನೀನೇ ಹೆಂಗೆ ಅದ್ದಿರೋದಿಲ್ಲಿ ಚೆನ್ನಾಗಿಲ್ಲ ಅಂತ. ಚೂರು ಚೆನ್ನಾಗಿಲ್ಲ. ಮೊಸರಾಕೋಬಿಟ್ಟೆ ಅಳಿಸೋಬಿಡುತ್ತೆ ಮೊಸರು. ಗೈಸ್ ಟಿಫನ್ ಎಲ್ಲ ಆಯಿತು. ಇದ್ಯಾವುದು ಹನುಮಂತು ಪಲಾವ್ ಅಂತೆ, ಏನೋ ಫೇಮಸ್ ಅಂದ್ಬಿಟ್ಟು ಕರ್ಕೊಬಂದರು. ಅವ್ರಿಗೆ ಶಿವರಾಜ್ಗೂ ನಮ್ಮ ಆಂಟಿಗೆ ಇಷ್ಟ ಆಯಿತು, ಬಟ್ ನನಗೆ ಒಂಚೂರು ಇಷ್ಟನೇ ಆಗಿಲ್ಲ, ಚೆನ್ನಾಗೇ ಇಲ್ಲ, ಟೇಸ್ಟ್ಲೆಸ್ ಅನಿಸುತ್ತೆ. ಅದೇನೋ ವೀಡಿಯೋಗಳಲ್ಲೆಲ್ಲ ನೋಡಿದ್ರೆ ಆ ಥರ ಬಿಲ್ಡಪ್ ಕೊಡ್ತಾರೆ, ಸಕ್ಕತ್ತಾಗಿದೆ ಚೆನ್ನಾಗಿದೆ ಅಂತ ಬಿಲ್ಡಪ್ ಕೊಡ್ತಾರೆ. ನೋಡಿದ್ರೆ ಇಲ್ಲಿ ಬಂದು ತಿಂದಮೇಲೆ ಗೊತ್ತಾಯಿತು ಏನು ಚೆನ್ನಾಗಿಲ್ಲ ಅಂತ. ನನಗೆ ಚೆನ್ನಾಗಿಲ್ಲ, ಅವರಿಬ್ರಿಗೆ ಚೆನ್ನಾಗಿತ್ತಂತೆ. ಇಷ್ಟ ಆಯ್ತಾ ಬಿರಿಯಾನಿ? ಚೆನ್ನಾಗಿದೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅರೆ ನನಗೆ ಇಷ್ಟನೇ ಆಗಿಲ್ವಲ್ಲ. ನಿನಗಿಷ್ಟ ಆಗಿಲ್ಲ? ಆಮೇಲೆ ವಿಡಿಯೋಲ್ಲೇ ಹಂಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರು, ಸಕ್ಕರ ತಿಂತಾ ಇದೆ ತಿನ್ಬೇಕು ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ನಂಗೆ ಅನ್ಸ ಯಾವಾಗಪ್ಪ ಇಲ್ಲಿಂದ ಎದೊಳ್ತೀನಿ ಅನಿಸ್ತಾ ಇತ್ತು ನನಗಂತೂ. ಖಾರ ಇಲ್ಲ, ಉಪ್ಪಿಲ್ಲ, ಏನಿಲ್ಲ, ನನಗೆ ಇಷ್ಟನೇ ಆಗಿಲ್ಲ, ಒಂಚೂರು ಇಷ್ಟ ಆಗಿಲ್ಲ. ಬನ್ನಿ ಗೈಸ್, ಬ್ಯಾಕ್ ಟು ಹೋಮ್. ಬೆಳಗ್ಗೆ 5:15 ಅನ್ಸುತ್ತೆ ನಾವು ಬಿಟ್ಟಿದ್ದು ಮನೆಯಿಂದ. ದರ್ಶನ ಬೇಗನೆ ಆಯಿತು. 30 ರೂಪಾಯಿ ಟಿಕೆಟು ಇತ್ತು, 100 ರೂಪಾಯಿ ಟಿಕೆಟು ಇತ್ತು. ನಾವು ಹೋಗಿದ್ದು ಪರ್ ಹೆಡ್ 1180 100 ಇದೆ. 3 ಜನದಿಂದ ನಾವು 3000 ಪೇ ಮಾಡಿದ್ವಿ. ನೋಡಿ, ಹಿಂಗೆ ಕಾಸು ಕೊಟ್ರೇ ಡೈರೆಕ್ಟ್ ದರ್ಶನ, ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಯಾವ ದೇವಸ್ಥಾನಕ್ಕೆ ಹೋದರೂ ಜಾಸ್ತಿ ಕಾಸು ಕೊಟ್ಟರೆ ಡೈರೆಕ್ಟ್ ದರ್ಶನ, ಕಡಿಮೆ ಕಾಸು ಕೊಟ್ಟರೆ ಸ್ವಲ್ಪ ಕಡಿಮೆ ಕ್ಯೂ ಕಾಯಬೇಕು. ಹೆವಿ ಜನ, ಸೊ ಇನ್ನೂ ಸ್ವಲ್ಪ ನೀಟಾಗಿ ಮಾಡ್ಬೋದಾಯಿತು ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಲಾಸ್ಟ್ ಟೈಮ್ ಏನಾಯಿತು ಅಂದರೆ, ಇದೇ 2 ವೀಕ್ಸ್ ಬ್ಯಾಕ್ ಆರ್ 3 ವೀಕ್ಸ್ ಬ್ಯಾಕ್ ನಾನು ಬಂದಿದ್ದೆ, ದರ್ಶನನೇ ಮಾಡಿಲ್ಲ, ಮತ್ತೆ ವಾಪಸ್ ಹಂಗೆ ಬಂದ್ಬಿಟ್ಟು. ತಾಯಿ ದರ್ಶನ ಆಯಿತು. ಈಗ ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಬನ್ನಿ, ಮನೆಗೆ ಹೋಗಿ ಎಂಡ್ ಮಾಡ್ತೀನಿ, ಆರೆಲ್ಸ್ ಕಾರಲ್ಲೇ ಎಂಡ್ ಮಾಡಿಬಿಡ್ತೀನಿ. ಬಿಕಾಸ್ ಆಯ್ತಾ ಇಲ್ಲ, ನಿದ್ದೆ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಬೇಗನೆ ಎದ್ದು 3:15 ಎದ್ದು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲೇ 5:30 ಆಗೋಯ್ತು. ನೋಡಿ ಬವಿತು, ಹೇಳು ಏನಾದರೂ ಹೇಳು ಬವಿತಾ ಏನಾದರೂ ಹೇಳು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ